ಕಷ್ಟದಲ್ಲಿ ಇದ್ದೆ. ಇದು ಒಂದು ನನಗೆ ಅವ್ರಿಗೆ ಲೈಫ್ ಟೈಮ್ ಮರೆಯಲಾರ್ದಂಗ ನೆನಪಿನ ಕಾಣಿಕೆ ಕೊಟ್ಟರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸೊ ನೋಡ್ತಾ ಇದ್ದೀರಾ, ನಮ್ಮ ಜೊತೆ ಕಮ್ಯುನಿಟಿ ಕನೆಕ್ಟರ್ಸ್ ಇದ್ದಾರೆ. ಸೊ ಈಗಾಗಲೇ ಕಮ್ಯುನಿಟಿ ಕನೆಕ್ಟರ್ಸ್ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಸೊ ಅದನ್ನು ನೋಡಿ ನೀವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾನೆ ಇದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ 8ನೇ ಕಾರ್ಯಕ್ರಮ. ಸೊ 8ನೇ ಕಾರ್ಯಕ್ರಮ ಮಾಡ್ತಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಮೆಲ್ರಿಗೂ? ಇವತ್ತು ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಇದ್ದಾರೆ. ಸೊ ಇವ್ರಿಗೆ ಇವತ್ತು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿ ಕನೆಕ್ಟರ್ಸ್. ನೋಡ್ತಿರ್ಬೋದು. ಸೊ ಒಂದು ಗಿರಣಿ ಮಷೀನನ್ನು ಇವ್ರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. 1 by 1 ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಸೊ ಇವತ್ತು ಕಮ್ಯುನಿಟಿ ಕನೆಕ್ಟರ್ಸ್ ಕಡೆಯಿಂದ 8ನೇ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಮೇಡಮ್. ತುಂಬ ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ನೀವೇನು ಹೇಳ್ತೀರಾ ಮೇಡಮ್? ಕಮ್ಯುನಿಟಿ ಕನೆಕ್ಟರ್ಸ್ ನಾವೆಲ್ಲ ಒಂದು 20 ಜನ ಹೆಣ್ಮಕ್ಳು ಸೇರಿಬಿಟ್ಟು ಪ್ರತಿ ತಿಂಗಳು ಒಂದು ಪ್ರಾಜೆಕ್ಟನ್ನು ತಗೋತೀವಿ. ಇದು ಸಮಾಜಕ್ಕೆ ಸಂಬಂಧಿತವಾದಂತಹ ಒಂದು ಪ್ರಾಜೆಕ್ಟನ್ನು ನಾವು ಜನರಿಗೆ ಉಪಯುಕ್ತವಾಗಲಿ, ಯಾರಿಗಾದರೂ ಹಣಕಾಸಿನ ಕೊರತೆ ಅಥವಾ ಕಮ್ಮಿ ಇದ್ದರೆ ಆಗಲಿ ಅವರ ಜೀವನ ಸಾಧನೆಗೆ ಅದನ್ನು ಉಪಯುಕ್ತವಾಗಿ ಅದನ್ನು ಉಪಯೋಗಿಸ್ಬೋದು ಅಂಥೇಳಿ ನಾವು ಈ ಥರ ಒಂದು ಕಾರ್ಯಕ್ರಮವನ್ನು ತಗೋತೀವಿ. ಈ ಸರ್ತಿ ಈ ಹಿಟ್ಟಿನ ಗಿರಣಿ ಅಂದರೆ ಇವರು ನಮ್ಮ ಗೆಳತಿಯವರಾದ ಶ್ರೀಮತಿ ರಜನಿ, ಇವರು ಮನೆಯಲ್ಲೇ ಜಾಸ್ತಿ ಎಲ್ಲ ಮಾಡಿ ಸರಕುಗಳನ್ನು ಅವರೆಲ್ಲ ಸಪ್ಲೈ ಮಾಡ್ತಿರ್ತಾರೆ. ತಿಂಡಿ ಆಯಿತು ಅಥವಾ ಹಪ್ಪಳ ಆಯಿತು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಅವರಿಗೆ ಉಪಯೋಗ ಆಗುತ್ತೆ ಇದನ್ನು ನಾವು ಕೊಟ್ಟರೆ. ಯಾಕಂದರೆ ಭಾಳ ಕಷ್ಟಪಟ್ಟು ಮೆಹನತ್ತಿನಿಂದ ಕೆಲಸ ಮಾಡಬೇಕಾಗ್ತದೆ. ಇಲ್ಲಾಂದರೆ ಇದೆಲ್ಲ ಬೀಸೋ ಕೆಲಸ ಆಗಲಿ ಅಥವಾ ಕಲುಷಿತವಾದ ಹಿಟ್ಟನ್ನು ನಾವು ಅದನ್ನು ತಡೆಗಟ್ಬೋದು. ಯಾಕಂದರೆ ಮನೆಯಲ್ಲಿ ಅವರೇ ಸ್ವಂತವಾಗಿ ಇದನ್ನು ಉಪಯೋಗ ಮಾಡಿ ಮಾಡ್ತಾರೆ. ಸೊ ಇದರಿಂದ ಇವರಿಗೆ ಒಂದು ಲೈಫ್ ಪ್ರಾಸೆಸ್ ಸಪೋರ್ಟ್ ಸಲುವಾಗಿ ಯೂಸ್ ಆಗುತ್ತೆ ಅಂಥೇಳಿ ಇದನ್ನು ನಾವೆಲ್ಲ ವಿಚಾರಿಸ್ಕೊಂಡು ಪ್ರತಿ ತಿಂಗಳು ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ ನಾವು ಆಯ್ಕೆ ಮಾಡ್ತೀವಿ. ಅದೇ ಥರ ಈ ತಿಂಗಳು ಇವರಿಗೆ ಕೊಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ಅವರಿಗೂ ಬಹಳ ಸಹಾಯ ಆಗುತ್ತೆ. ಹಾಗೂ ಮೆಹನತ್ತಿನಿಂದ ಮಾಡೋ ಹೆಣ್ಮಗಳು ಯಾವತ್ತೂ ತನ್ನ ಸಂಸಾರವನ್ನು ಎತ್ತಿ ಹಿಡಿತಾಳೆ. ಅದೇ ಥರ ಇವರು ಮನೆಯ ಚೌಕಟ್ಟಿನಲ್ಲೇ ಈ ಥರ ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ತುಂಬ ಸಂತೋಷವಾಗ್ತಾ ಇದೆ. ನಿಜ ಮ್ಯಾಮ್ ನೀವು ಹೇಳಿರೋದು. ಯಾಕಂತಂದರೆ ಹೆಣ್ಮಕ್ಳು ಅಂತಂದರೆ ಸ್ಟ್ರಾಂಗ್ ಆಗಿರ್ತಾರೆ, ಸ್ವಾವಲಂಬಿ ಆಗಿರಬೇಕು, ಅವರೇ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನೀವು ಹಿಂದಿನ ವಿಡಿಯೋದಲ್ಲೂ ನಮ್ಗೆ ಹೇಳ್ಕೊಟ್ಟಿದ್ರಿ. ಸೊ ಅದೇ ಥರ ಇವತ್ತು ಕೂಡ ಇದನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀರಾ. ಸೊ ತುಂಬ ಖುಷಿ ಆಗ್ತಾ ಇದೆ ನಾನು ನಿಮ್ಮ ಜೊತೆಗೆ ಜಾಯ್ನ್ ಆಗಿ ಈ ಥರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರೋದಕ್ಕೆ. ಮೇಡಮ್ ನೀವು ಏನು ಹೇಳ್ತೀರಾ? ಸೊ ಇವತ್ತು ನಿಮಗೆ ಉಡುಗೊರೆಯಾಗಿ ಗಿಫ್ಟ್ ಸಿಕ್ಕಿದೆ. ಕಮ್ಯುನಿಟಿ ಮೆಂಬರ್ಸ್ದವರಿಗೆ ನಂಗೆ ಸ್ವಲ್ಪ ಜನ ಪರಿಚಯ ಇದ್ದರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು, ಆಂಟಿ ಇಂಥದ್ದು ಬೇಕ್ರಿ ಅಂತ. ಮಹಾಲಕ್ಷ್ಮಿ ಆಂಟಿ, ಸುವರ್ಣ ಆಂಟಿ, ಪಾಲಾದಿ ಆಂಟಿ, ಗೌರಿಮುಖ ಆಂಟಿ, ಪುಷ್ಪ ದೊಡ್ಡಮ್ಮ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಈ ನನಗೆ ಹಿಂಗೆ ಬೇಕು, ನಂಗೆ ಹಿಂಗೆ ಬೇಕಾಗಿದೆ, ನಂಗೆ ಟೈಮು ಅಂತಂದು. ಸರಿ ಅಮ್ಮ, ನಾವು ಕಮಿಟಿಯಲ್ಲಿ ಕುಂತು ಮೀಟ್ ಮಾಡಿ ಹೇಳ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ. ಇದರಿಂದ ಏನೇನು ಮಾಡ್ಬೋದು ನೀವು ಹೇಳ್ರಿ. ನಾವು ರೀ ಮೇಡಮ್, ಈಗ ಗಿರ್ನಿ ಸಪೋಸ್ ಬಂದ್ರು, ಕಸ್ಟಮರ್ ಬಂದ್ರೆ ಹಾಕೊಡ್ಬೋದು ರೀ. ಸುಧಾವ ಆಂಟಿ ಒಂದು ಹೆಸರು ಹೇಳಿಲ್ರಿ, ಸಾರಿ. ಇದು ಗಿರ್ನಿ ಯಾರ್ದಾರ ಕಸ್ಟಮರ್ ಬಂದ್ರೆ ಬೀಸ್ಕೊಡ್ಬೋದು ನಾವು. ಸಪೋಸ್ ಈಗ ಮನೆಗೆ ಮಾಡ್ಬೋದು, ಹಪ್ಪಳ ಸೆಲೆಕ್ಟ್ ಮಾಡ್ಬೋದು. ಈಗ ಅಕ್ಕಿ ಬೀಸ್ಬೋದು, ಕುರುಡಿಗೆ ಹಾಕ್ಬೋದು, ಹಪ್ಪಳ ಕುರುಡಿಗೆ ಈಗ ಮಾಡ್ಬೋದು. ಹಾಂ ರೀ ಮೇಡಮ್. ಸೊ ಇದನ್ನೆಲ್ಲ ಈ ರೀತಿ ಮಾಡಿ ಒಂದು ವರ್ಷದೊಳಗೆ ಇದ್ರ ರಿಸಲ್ಟ್ ಹೇಳ್ಬೇಕು ನಮಗೆ. ಒಂದು ವರ್ಷ ಆಯ್ತು ರೀ ಆಂಟಿ.
ರಿಸಲ್ಟ್ ನೀವು ಬಿಜೆಟಿಗೆ ಬರ್ತೀನಿ ಅಂದ್ರೂ ಬರ್ಬೋದ್ರಿ. ನಾವ್ ಒಂದೇ ಕೆಲಸ ಮಾಡಲ್ಲ ನೋಡ್ತಿರಿಲ್ಲ, ನಮ್ಮ ಮನ್ಯಾಗ ಇದ್ದಾಗ ನಿಮ್ಗೆ ಫೋನ್ ಹಚ್ಚಿರಿ ಯಾರ ಒಬ್ಬರು ಬರ್ಬೋದು. ಅಷ್ಟು ಗೊತ್ತಿದ್ದದಕ್ಕೆ ಕೊಟ್ಟಿನಿ, ನೀ ಮಾಡಿದ್ದಕ್ಕೂ ನಮ್ಗೆ ನಾವು ಕೊಟ್ಟಿವಿ ಇಷ್ಟು ಮಂದಿ ನಡುವ ಅಂತ ಹಂಗೆ ನಮ್ಮಂತಾರ ಬಡವರಿಗೆ ಹೆಲ್ಪ್ ಮಾಡ್ರಿ, ಅದು ಇದ್ರಿ ನಾವು ಆ ಭಾವನೆಯಿಂದನೇ ಮಾಡಿದ್ದು. ನೀ ಮಾಡಿ ನಮ್ಗೆ ರಿಸಲ್ಟ್ ತೋರಿಸು. ನೀ ಅಂದ್ರೆ ಇನ್ನೊಬ್ರು ಕೇಳಿದ್ರು ನಾವ್ ಇದು ಉಪಯೋಗ ಆಗೇದ ಅಂತ ಕೊಡ್ಬೋದು. ಅದ್ರ ಸಲುವಾಗಿ ತಿಳಿತು. ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಇದ್ ಮಷಿನ್ ಚಲೋ ನಡ್ದದ ಅಂತ ನಮ್ಗೆ ಅನಿಸ್ಬೇಕು. ಚಾನ್ಸ್ ಇದ್ರೆ ಕೊಡ್ಲಿಕ್ಕೆ ಬೇಕಾಗ್ತದೆ. ಅದ್ರ ಸಲುವಾಗಿ ನಾವ್ ಹೇಳಿದ್ದು ರಿಸಲ್ಟ್ ಕೊಡು ಅಂತ. ನಿಮ್ಗೆ ಸೋನು ಅಂತಾರಲ್ಲ ಮನೇಲಿ, ನಿಕ್ ನೇಮ್ ಸೋನು ರೀ. ಸೋನು ಸೋನು ಅಂದ್ರೆ ಚಿನ್ನದಂತ ಅವಕಾಶ ನಿಮ್ಗೆ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಕಮ್ಯುನಿಟಿ ಕನೆಕ್ಟರ್ಸ್ನ ಅತಿಥಿ ನಮ್ಮ ಜೊತೆಗಿದ್ದಾರೆ, ರಂಜನಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಆರಾಮಿದ್ದೀರಿ? ಆರಾಮಿದ್ದೀವ್ರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಕಮ್ಯುನಿಟಿ ಕನೆಕ್ಟರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಕಮ್ಯುನಿಟಿ ಕನೆಕ್ಟರ್ಸ್ ಬಗ್ಗೆ ಏನು ಹೇಳ್ತೀರಾ? ಕಮ್ಯುನಿಟಿ ಕನೆಕ್ಟರ್ಸ್ದವರು ಅವ್ರಿಗೆ ಥ್ಯಾಂಕ್ ಯು, ದೊಡ್ಡದು ನಮಸ್ಕಾರ. ಯಾಕಂದ್ರೆ ನಮ್ಮಂಥ ಬಡವರಿಗೆ ಅವ್ರಿಗೆ ಚಿಕ್ಕ ಕೂದಲು ಎಳೆಯೋಷ್ಟು ಇದು ಇದ್ದಿರಬಹುದು, ನಮಗೆ ಲೈಫ್ ಟೈಮ್ ದೊಡ್ಡದೊಂದು ಗುಡ್ಡನೇ ಕೊಟ್ಟಂಗೆ ಅವರು ನಮಗೆ ನಮ್ಮಂಥ ಬಡವ್ರ ಮಕ್ಕಳಿಗೆ ಮನೆಯಲ್ಲೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ಮನಸ್ಸು. ಮತ್ತು ಅಂದ್ರೆ ಅವ್ರಿಗೆ ಒಂದು ಚಿಕ್ಕ ಸಹಾಯ ಆಗಿರ್ಬೋದು, ಬಟ್ ನಮ್ಗೆ ದೊಡ್ಡದು ಒಂದು ಗುಡ್ಡ ಆಗಿದೆ ಅಂತ ಹೇಳ್ತಿದ್ರು. ಹಾಂ ರೀ, ಲೈಫ್ ಟೈಮ್ ಆಯ್ತದ ನನಗೆ. ಅವ್ರಿಗೆ ಲೈಫ್ ಟೈಮ್ ಮರೆಯಲಾರ್ದಂಗೆ ನೆನಪಿನ ಕಾಣಿಕೆ ಕೊಟ್ಟರು. ಸೊ ಅವರು ಸಾಕಷ್ಟು ಕಾರ್ಯಕ್ರಮಗಳು ಇದೇ ಥರ ಮಾಡ್ತಿದ್ದಾರೆ. ಲೈಕ್ 8ನೇ ಕಾರ್ಯಕ್ರಮ ಇದು, ಮುಂಚೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳಾಗಿರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದೀವಿ. ಅವು ಒಂದೆರಡು ಕಾರ್ಯಕ್ರಮ ನಾನು ಅವ್ರು ನಮ್ಮ ಆಂಟಿಯವ್ರು ಇದ್ದಾರೆ, ವಿಡಿಯೋ ಇಟ್ಟಿದ್ರು ನೋಡಿದ್ದೆ. ಆಂಟಿಯವ್ರಿಗೆ ಹೇಳಿದೆ, ಆಂಟಿ ನನಗೂ ಹಿಂಗೆ ಹೆಲ್ಪ್ ಬೇಕು, ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದೆ. ಅವರು ಅಂದರು 2-3 ತಿಂಗಳು ಬೇಕಮ್ಮ, ನಾವು ಕಮಿಟಿಯಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ಬೇಕಾಗ್ತದ, ಎಲ್ಲರದು ಒಪಿನಿಯನ್ ಕೇಳಿ ನಾವು ಹೇಳ್ತೀವಿ, ಹೇಳಿ ನಿನಗೆ ಹೇಳಿಬಿಡ್ತೀವಿ, ನಿನಗೆ ಲೈಫ್ ಟೈಮ್ ಆಗೋದೇ ಉಪಜೀವನದೇ ಕೊಡ್ತೀವಿ ತಗೋ ಅಂತಂದ್ರೆ. ನಾನು ಭಾಳ ಕಷ್ಟದಲ್ಲಿ ಇದ್ದೆ, ಇದೊಂದು ಭಾಳ ನನಗೆ ಸುಖದ ಹೆಲ್ಪಿಂಗ್ ಆಯಿತು. ಈಗ ಅಮೌಂಟ್ಲಿಂತ ಆಯಿತು, ಏನೇ ಆಯಿತು. ನಾವು ಒಂದೇ ಕೆಲಸ ಮಾಡಲ್ಲ, ಇದು ಹಪ್ಪಳ ಮಾಡ್ತೀನಿ, ಕುರುಡಿಗೆ ಮಾಡ್ತೀನಿ. ಈಗ ಮನೆಯಲ್ಲಿ ಅವರೇ ನಮ್ಮ ಜನದಲ್ಲೇ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀನಿ. ಅವರು ನನ್ನ ನೇಚರ್ ನೋಡ್ಕೊಂಡಾರ, ಈಕಿ ಹ್ಯಾಂಗಳ ಹ್ಯಾಂಗಿಲ್ಲ, ಈಕಿಗೆ ಹೆಲ್ಪ್ ಮಾಡಿದೆವು ಅಂದ್ರೆ ನಮ್ದು ಹೆಸರು ಉಳಿಸ್ಕೋತಾಳ ಏನಿಲ್ಲ, ಅವರು ನೋಡ್ಕೊಂಡಾರ. ಮಾಡಿದೆವು, ನನಗೆ ಲೈಫ್ ಟೈಮ್ ಅವ್ರದ್ದು ನಂಬಿಕೆ ಉಳಿಸ್ಕೋಬೇಕಂತ ನನಗೆ ಆಸೆ. ಓಕೆ, ಖಂಡಿತ ಮ್ಯಾಮ್. ನೋಡಿ ಇಷ್ಟೊಂದು ಹೇಳ್ತಾ ಇದ್ದೀರಾ, ನಾನು ಮಾಡ್ತೀನಿ, ಎಲ್ಲ ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಸೊ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಒಂದು ಖುಷಿನೂ ಆಗ್ತಾ ಇದ್ದೀರಾ, ಈ ಕಡೆ ಎಮೋಷ್ನಲ್ಲು ಆಗ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಸೊ ಅವ್ರು ಕೊಟ್ಟಿರೋ ಉಡುಗೊರೆನ ನೀವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದರಿಂದ ಉಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ. ಸೊ ಇದೇ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ನಾವು ಬರ್ತಾನೆ ಇರ್ತೀವಿ. ಈ ಥರ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಏನು ಮಾಡಬೇಕು? ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಹೊಸ ಅಪ್ಡೇಟ್ಗಳೊಂದಿಗೆ ಮತ್ತೆ ನಾನು ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.